ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಭವ ಎಂಟರ್ಟೈನ್ಮೆಂಟ್ ಚಾನೆಲ್. ಸ್ನೇಹಿತರೆ, ಈ ದಿನ ಪ್ರಮುಖ ಆರೋಗ್ಯ ಸಲಹೆಗಳನ್ನು ತಿಳಿದುಕೊಳ್ಳೋಣ. 1. ಸ್ನಾನ ಮಾಡುವಾಗ ಬಾಯಿಯಲ್ಲಿ ನೀರಿನಿಂದ ಸ್ನಾನ ಮಾಡುವುದು ಶೀತ, ಕೆಮ್ಮು, ಜ್ವರ ಆಗುವುದಿಲ್ಲ. 2. ಉತ್ತರ ದಿಕ್ಕಿಗೆ ಕಾಲು ಇಟ್ಟು ದಕ್ಷಿಣ ದಿಕ್ಕಿಗೆ ತಲೆ ಇಟ್ಟು ಮಲಗಿದರೆ ಪಾರ್ಶ್ವವಾಯು ಬರುವುದಿಲ್ಲ. 3. ದಿನವೂ ಒಂದೊಂದು ಮಾವಿನ ಎಲೆ ತಿಂದರೆ ಬಾಯಿ ದುರ್ವಾಸನೆ ದೂರವಾಗಿ ಅಜೀರ್ಣ ಬರುವುದಿಲ್ಲ. 4. ಪ್ರತಿದಿನ 1 ಲೋಟ ಮಜ್ಜಿಗೆ ಕುಡಿಯುವುದರಿಂದ ಹೃದಯಾಘಾತವಾಗುವುದಿಲ್ಲ. 5. ಪ್ರತಿದಿನ 1 ಪೇರಲವನ್ನು ಸತತ 15 ದಿನಗಳವರೆಗೆ ತಿನ್ನುವುದು ಮಕ್ಕಳಿಗೆ ಜ್ಞಾಪಕ ಶಕ್ತಿಗಾಗಿ ಕೊಡುವುದು. 6. ವರ್ಷಕ್ಕೊಮ್ಮೆ ಸತತ 15 ದಿನ ಗಜ್ಜರಿ ರಸ ಸೇವಿಸಿದರೆ ಕ್ಯಾನ್ಸರ್ ಆಗುವುದಿಲ್ಲ. 7. ಪ್ರತಿದಿನ 4 ಸೀತಾಫಲದ ಎಲೆಗಳನ್ನು ತಿಂದು 3 ಕಿಲೋಮೀಟರ್ ನಡೆಯಿರಿ. ಮೊದಲ 1 ಕಿಲೋಮೀಟರ್ ಸಾಮಾನ್ಯ ನಡಿಗೆ, ಕೈಗಳನ್ನು ಹಿಂದಕ್ಕೆ ಮತ್ತು ಮುಂದಕ್ಕೆ ಬೀಸುತ್ತ ನಡೆಯಿರಿ, ಹೊಟ್ಟೆಯ ಕೊಬ್ಬು ಹೋಗುತ್ತದೆ. 2ನೇ ಕಿಲೋಮೀಟರ್ ಕ್ಯಾಟ್ವಾಕ್ನಂತೆ ನಡೆಯಿರಿ. ಹೆಜ್ಜೆಗಳು ಒಂದೇ ಸಾಲಿನಲ್ಲಿ ಬೀಳಬೇಕು, ಹೊಟ್ಟೆ ತಿರುಚಿದಂತಾಗಬೇಕು, ಅಜೀರ್ಣವಾಗುವುದಿಲ್ಲ, ಹೊಟ್ಟೆ ಕೊಬ್ಬು ಕರಗುತ್ತದೆ, ಮೇದೋಜ್ಜೀರಕ ಗ್ರಂಥಿಯು ಕೆಲಸ ಮಾಡಲು ಪ್ರಾರಂಭಿಸುತ್ತದೆ ಮತ್ತು ಸಕ್ಕರೆ ಕಾಯಿಲೆಯಾಗುವುದಿಲ್ಲ. 3ನೇ ಕಿಲೋಮೀಟರ್ ಸೈನ್ಯದ ಪರೇಡ್ನಂತೆ ನಡೆಯಬೇಕು. 8. ಪ್ರತಿದಿನ 1 ಚಮಚ ಬಿಳಿ ಎಳ್ಳನ್ನು ಸೇವಿಸಿ ಮೂಳೆಗಳನ್ನು ಬಲಪಡಿಸುತ್ತದೆ. 9. ಶ್ರವಣದೋಷ್ 1 ಚಮಚ ಈರುಳ್ಳಿ ರಸವನ್ನು ತೆಗೆದುಕೊಂಡು 1 ಹನಿ ಜೇನುತುಪ್ಪವನ್ನು ಸೇರಿಸಿ ಸ್ವಲ್ಪ ಬೆಚ್ಚಗಿನ ಕೊಬ್ಬರಿ ಎಣ್ಣೆಯಲ್ಲಿ ಬೆರೆಸಿ ಬಟ್ಟೆಯಿಂದ ಸೋಸಿಕೊಳ್ಳಿ. 2 ಹನಿಗಳನ್ನು ಕಿವಿಗೆ ಹಾಕಿ ಕಿವಿಗೆ ಹತ್ತಿಯನ್ನು ಹಾಕಿ. ಇದನ್ನು 3 ದಿನ ಅಥವಾ 6 ರಿಂದ 7 ದಿನ ಅಥವಾ 15 ದಿನಗಳವರೆಗೆ ಮಾಡಿ. 10. ದೇಹ ಶುದ್ಧೀಕರಣಕ್ಕಾಗಿ ವರ್ಷಕ್ಕೊಮ್ಮೆ ಸತತ 3 ದಿನಗಳ ಕಾಲ ಆಹಾರ ಅಥವಾ ಪಾನೀಯವಿಲ್ಲದೆ ತಾಜಾ ಮಜ್ಜಿಗೆಯನ್ನು ಮಾತ್ರ ಕುಡಿಯಿರಿ. ರಾತ್ರಿ ಮಲಗುವಾಗ ಸ್ವಲ್ಪ ನೀರು ಕುಡಿಯಬಹುದು. ಮೊದಲ ದಿನ ಏನೂ ಆಗುವುದಿಲ್ಲ, ಸಂಜೆ ಆಯಾಸ ಪ್ರಾರಂಭವಾಗುತ್ತದೆ, ಸ್ವಲ್ಪ ಅತಿಸಾರವಾಗಬಹುದು. ಮರುದಿನ ಹೆಚ್ಚು ಆಯಾಸ ಮತ್ತು ನಿಶಕ್ತಿಯಾಗುತ್ತದೆ. 3ನೇ ದಿನ ಮಲಗಿಯೇ ಇರಬೇಕಾಗುತ್ತದೆ. 4ನೇ ದಿನದಿಂದ 8ನೇ ದಿನದವರೆಗೆ ತೊವ್ವಿವನ್ನು ಮಾತ್ರ ತಿನ್ನುವುದು ವ್ಯವಕಲನ. 8 ದಿನಗಳವರೆಗೆ ಹಸಿರು ಮೆಣಸಿನಕಾಯಿಯನ್ನು ತಿನ್ನಬೇಡಿ. 11. ಅತಿಸಾರಕ್ಕೆ ಅರ್ಧ ಲೋಟ ಬೆಚ್ಚಗಿನ ನೀರಿನಲ್ಲಿ 1 ಚಮಚ ಮೆಂತ್ಯ ಬೀಜಗಳನ್ನು ನುಂಗಿ. 12. ಮೂಗಿನ ಎಲುಬು ಬೆಳವಣಿಗೆ 5 ಅಂಟುವಾಳಕಾಯಿಗಳನ್ನು 3 ಕಪ್ ನೀರಿನಲ್ಲಿ ಹಾಕಿ 1 ಚಮಚ ಶುಂಠಿ ಪುಡಿಯನ್ನು ಸೇರಿಸಿ 1 ಕಪ್ ಉಳಿಯುವವರೆಗೆ ಕುದಿಸಿ ಬಟ್ಟೆಯಲ್ಲಿ ಸೋಸಿಕೊಂಡು ಗಾಜಿನ ಬಾಟಲಿಯಲ್ಲಿ ಇಟ್ಟು ಪ್ರತಿ ರಾತ್ರಿ ಮಲಗುವಾಗ 2-2 ಹನಿಗಳನ್ನು ಮೂಗಿನಲ್ಲಿ ಹಾಕಿ 8 ದಿನಗಳವರೆಗೆ. 13. ಮೂಲವ್ಯಾಧಿಗೆ ಅರ್ಧ ನಿಂಬೆಹಣ್ಣಿಗೆ 4 ರಿಂದ 5 ಚಮಚ ಸೈಂಧವ ಉಪ್ಪು ಬೆರೆಸಿ ಉಪ್ಪಿನಕಾಯಿಯಂತೆ ನೆಕ್ಕಿ ತಿನ್ನಬೇಕು. 10 ನಿಮಿಷಗಳಲ್ಲಿ ರಕ್ತಸ್ರಾವ ನಿಲ್ಲುತ್ತದೆ. ವರ್ಷದಲ್ಲಿ 7 ದಿನ ಬೆಳಿಗ್ಗೆ ಮತ್ತು ಸಂಜೆ ಮಾಡಬೇಕು. ಹೊಟ್ಟೆ ಬೊಜ್ಜು ಕೂಡ ಬರುವುದಿಲ್ಲ. 14. ಊಟ ತಿಂಡಿಗೆ ಮುಂಚೆ ಸ್ವಲ್ಪ ಕಾಳು, ಜೀರಿಗೆ ಮತ್ತು ಇಂಗನ್ನು ಬೆರೆಸಿ ಅಗೆದು ತಿನ್ನಿ. ವಾಯು ಮತ್ತು ಹೊಟ್ಟೆಯಲ್ಲಿ ಇತರ ಸಮಸ್ಯೆಗಳು ಬರುವುದಿಲ್ಲ. 15. ನಿಂಬೆಹಣ್ಣನ್ನು ತೆಗೆದುಕೊಂಡು ಅದರ ಮೇಲೆ ಅಡಿಗೆ ಸೋಡಾವನ್ನು ಹಾಕಿ ಆಭರಣದಿಂದ ಉಂಟಾದ ಕಲೆಯ ಮೇಲೆ 1 ನಿಮಿಷ ಉಜ್ಜಿ 3 ನಿಮಿಷಗಳ ನಂತರ ತೊಳೆಯಿರಿ. ಸತತ 7 ದಿನ ಮಾಡಿದರೆ ಕಲೆಗಳು ಸಂಪೂರ್ಣವಾಗಿ ಮಾಯವಾಗುತ್ತವೆ. 16. 5 ರಿಂದ 6 ಚಮಚ ಹಾಲಿನಲ್ಲಿ ಅರ್ಧ ನಿಂಬೆಯನ್ನು ಹಿಂಡಿ ಅರ್ಧ ಗಂಟೆ ಹಾಗೆ ಇಡಿ. ನಂತರ ಇದನ್ನು ಮುಖಕ್ಕೆ ಹಚ್ಚಿ ಉಜ್ಜಿಕೊಳ್ಳಿ. ವಾರಕ್ಕೊಮ್ಮೆ ಮಾಡಿ. ಚರ್ಮವು ಚಿನ್ನದಂತೆ ಹೊಳೆಯುತ್ತದೆ. 17. ತುಳಸಿ ಎಲೆಗಳ ರಸವನ್ನು ಮುಖಕ್ಕೆ ರಾತ್ರಿ ಹಚ್ಚಿ ಬೆಳಗ್ಗೆ ತೊಳೆದರೆ ಬ್ಯೂಟಿ ಪಾರ್ಲರ್ಗೆ ಹೋಗುವ ಅಗತ್ಯವಿಲ್ಲ, ಮೇಕಪ್ ಮಾಡುವ ಅಗತ್ಯವಿಲ್ಲ, ಮುಖದ ಮೇಲಿನ ಎಲ್ಲಾ ಕಪ್ಪು ಕಲೆಗಳು ಮಾಯವಾಗುತ್ತವೆ. 18. ಹೊಟ್ಟೆಯ ಕಾಯಿಲೆಗೆ ರಾತ್ರಿ 1 ಲೋಟ ನೀರಿನಲ್ಲಿ 1 ಚಮಚ ವಿಡಂಗವನ್ನು ನೆನೆಸಿ ಬೆಳಿಗ್ಗೆ ಎದ್ದ ನಂತರ ನೀರಿನಲ್ಲಿ ಕುದಿಸಿ ತಣ್ಣಗಾದ ನಂತರ 1 ಚಮಚ ನೀಡಿ. 19. ಕಿವಿ ಪರದೆಯಲ್ಲಿ ರಂಧ್ರ, ಕಬ್ಬಿನ ಕಾಂಡವನ್ನು ತೆಗೆದುಕೊಂಡು ಅದನ್ನು ಒಲೆಯಲ್ಲಿ ಹಾಕಿ ಬಿಸಿ ಮಾಡಿ ಮತ್ತು 1 ಚಮಚ ರಸವನ್ನು ತೆಗೆದುಕೊಂಡು 1 ಹನಿ ಜೇನುತುಪ್ಪವನ್ನು ಸೇರಿಸಿ ಬಟ್ಟೆಯಲ್ಲಿ ಸೋಸಿಕೊಂಡು 2-3 ಹನಿ ಕಿವಿಗೆ ಹಾಕಿ ಹತ್ತಿಯನ್ನು ಹಚ್ಚಿ. 20. ನಿದ್ರೆ ಸರಿಯಾಗಿ ಬರುತ್ತಿಲ್ಲವಾದರೆ ಕೈಯ ಹೆಬ್ಬೆರಳಿನ ಉಗುರಿನ 2 ಪಕ್ಕಕ್ಕೆ 2 ಮೆಂತೆ ಬೀಜಗಳನ್ನು ಇಟ್ಟು ಬಟ್ಟೆಯಿಂದ ಅಥವಾ ಅಂಟುಪಟ್ಟಿಯಿಂದ ಕಟ್ಟಿ ಮಲಗಿ. 21. ಮಕ್ಕಳ ಎದೆ ತುಂಬುತ್ತದೆ, ಅವರಿಗೆ ಶೀತ ಇದ್ದರೆ ಅರ್ಧ ಚಮಚ ಸಾಸಿವೆ ಕಾಳುಗಳನ್ನು ಜಜ್ಜಿ 1 ಹನಿ ಜೇನುತುಪ್ಪವನ್ನು ಸೇರಿಸಿ ಕೇವಲ 1 ನಿಮಿಷ ಮಗುವಿಗೆ ವಾಸನೆಯನ್ನು ನೀಡಿ. 22. ಹರಳೆಣ್ಣೆ ನೀರಿನಲ್ಲಿ ಸತತ 8 ದಿನ ಸ್ನಾನ ಮಾಡುವುದರಿಂದ 3 ತಿಂಗಳಿಗೊಮ್ಮೆ ವರ್ಷಕ್ಕೆ 4 ಬಾರಿ ಕೈಕಾಲು ತುರಿಕೆ, ನವೆ, ದದ್ದು, ಗಜ್ಕರ್ಣ ಬರುವುದಿಲ್ಲ. ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ವಿಡಿಯೋ.